ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ಕೂಡ ನಮಸ್ಕಾರ. ಎಲ್ಲರೂ ಕೂಡ ಚೆನ್ನಾಗಿದ್ರಲ್ವ ಸ್ನೇಹಿತರೆ? ಬನ್ನಿ ಮತ್ತು ಇವತ್ತು ಕೂಡ ನಿಮಗೋಸ್ಕರ ನ್ಯಾಚುರಲ್ ಆಗಿ ಮಾಡಿರೋಂಥ ಹೇರ್ ಪ್ಯಾಕು ತುಂಬಾ ನೋಡ್ತಾ ಇದ್ರೆ ನಿಮಗೂ ಕಾಣಿಸ್ತಾ ಇರೋದು ಒಂದು ಸೇಮ್ ಕಾಡಿಗೆ ಥರನೇ ಕಾಣಿಸ್ತಾ ಇರೋದು. ಹಾಗಿದ್ರೆ ಈ ರೀತಿ ಕೂಡ ನಾವು ನ್ಯಾಚುರಲ್ ಆಗಿ ಮಾಡಿರೋಂಥ ಹೇರ್ ಪ್ಯಾಕು ಯಾವ ರೀತಿ ಮಾಡಬೇಕು, ಯಾವ ರೀತಿ ಹಚ್ಕೋಬೋದು ಅಂತ ನಿಮಗೆ ಕೂಡ ಹೇಳ್ಕೊಡ್ತೀನಿ. ಖಂಡಿತವಾಗಿ ನೀವು ಕೂಡ ಟ್ರೈ ಮಾಡ್ಬೋದು. ಎಷ್ಟು ಶೈನಿಯಾಗಿ ಆಗುತ್ತೆ ಅಂತ ನೋಡಿ. ನನ್ನ ಬೆರಳಲ್ಲಿ ಹತ್ತಿರೋದು ಕೂಡ ನಿಮಗೆ ಕಾಣಿಸ್ತಾ ಇರ್ಬೋದು. ತುಂಬಾ ಶೈನಿಯಾಗಿ ಕೆಂಪು ಕೂಡ ಕಾಣಿಸ್ತಾ ಇರ್ಬೋದು. ಹಾಗಿದ್ರೆ ಈ ಥರ ಕೂಡ ನೀವು ಒಂದು ಸರ್ತಿ ಕೂಡ ಹೇರ್ ಪ್ಯಾಕ್ ನೀವು ಯಾವತ್ತೂ ಕೂಡ ಟ್ರೈ ಮಾಡೇ ಇರಲ್ಲ ಸ್ನೇಹಿತರೆ. ಈ ಥರ ಹೇರ್ ಪ್ಯಾಕ್ ನೀವು ಖಂಡಿತವಾಗಿ ಬಳಸ್ತಾ ಬಂದರೆ ನಿಮ್ಮ ತಲೆಯಲ್ಲಿರುವಂಥ ಕೂದಲು ತುಂಬಾ ಶೈನಿಯಾಗಿ ಹಾಗೆ ಗ್ರೋತ್ ಆಗುತ್ತೆ. ಹಾಗಿದ್ದರೆ ನೀವು ಕೂಡ ಈ ರೀತಿ ಶೈನಿಯಾಗಿರುವಂಥ ಹೇರ್ ಪ್ಯಾಕು ಬಳಸೋರಿದ್ದರೆ ಖಂಡಿತವಾಗಿ ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ನೋಡಿದ ತಕ್ಷಣ ನೀವು ಕೂಡ ಮಾಡ್ಕೊಳ್ತೀರಂತ ಅಂದ್ಕೊಳ್ತೀನಿ. ಹಾಗಿದ್ರೆ ನನ್ನ ವಿಡಿಯೋ ನಿಮಗೂ ಕೂಡ ಯೂಸ್ಫುಲ್ ಅನಿಸಿದ್ರೆ ನೀವು ಕೂಡ 4 ಜನರಿಗೆ ಶೇರ್ ಮಾಡಿ, ಅವರು ಕೂಡ ನೋಡಿ ಟ್ರೈ ಮಾಡಲಿ ಅಂತ ಕೇಳ್ಕೊಳ್ತೀನಿ ವೀಕ್ಷಕರೇ. ಬನ್ನಿ ಮತ್ತೆ ತಡ ಮಾಡೋದು ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ಕೊಂಡು ಬರ್ತೀನಿ. ಈ ಕಡೆ ನಾವು ಯಾವುದೇ ಏನೇ ಹೇರ್ ಪ್ಯಾಕ್ ಮಾಡಿದ್ರೂ ಕೂಡ ನೀವು ಸ್ವಲ್ಪ ಕಬ್ಬಿಣದ ಬಾಣಲಿ ತೊಗೋಬೇಕಂತ ನಾನು ಯಾವಾಗಲೂ ಕೂಡ ಹೇಳ್ತಾನೆ ಇರ್ತೀನಿ. ಇದ್ದರೆ ತೊಗೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಇವಾಗ ನನ್ನ ಹತ್ರ ಇರೋದು ಕಬ್ಬಿಣದ ಹಂಚು ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಇದ್ದರೆ ತೊಗೋಬೋದು, ಇಲ್ಲಾಂದರೆ ನಡೆಯುತ್ತೆ. ಇವಾಗ ನಾನು ಕಬ್ಬಿಣದ ಹಂಚಿನ ಮೇಲೆ ನೋಡ್ತಾ ಇರ್ಬೋದು ನಾನು ಏನು ಹಾಕ್ತಾಯಿದ್ದೀನಿ ಅಂದರೆ, ಇವಾಗ ನಾನು ಒಂದು ಸ್ವಲ್ಪ ಅಕ್ಷಿ ತೊಗೊಂಡಿದ್ದೀನಿ. ಇವಾಗ ಒಂದು 3ರಿಂದ 4 ಸ್ಪೂನಷ್ಟು ತೊಗೊಂಡಿದ್ದೀನಿ. ಮೆಜರ್ಮೆಂಟ್ ಅಂದರೆ ನಿಮಗೆ ಹೇಳ್ತಾ ಇದ್ದೀನಿ. ಹಾಗೆ ನಾನು ಇವಾಗ ಏನು ತೊಗೊಳ್ತಾ ಇದ್ದೀನಿ ಅಂದರೆ, ಸ್ವಲ್ಪ ಕಲೋಂಜಿ ಕೂಡ ತೊಗೋಬೇಕು. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಕಾಳು. ಇವಾಗ ನೋಡಿ ನೀನೇನೆಲ್ಲ ತೊಗೊಂಡಿದ್ದೀನಿ ಅಂತ ಗೊತ್ತಾಗ್ತಾ ಇರ್ಬೋದು. ನಿಮಗೆ ಹೇಳ್ತಾ ಇದ್ದೀನಿ ನೋಡಿ. ನಾನು ಅಕ್ಷಿ ತೊಗೊಂಡಿದ್ದೀನಿ, ಹಾಗೆ ಕಲೋಂಜಿ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಮೆಂತ್ಯ ಕಾಳು, ಆಮೇಲೆ ಸ್ವಲ್ಪ ಅರಿಶಿಣದ ಪುಡಿ. ಕಲೋಂಜಿ ಅಂದರೆ ಕಪ್ಪು ಜೀರಿಗೆ ಕೂಡ ಅಂತಾರೆ ಸ್ನೇಹಿತರೆ. ಮಾರ್ಕೆಟ್ನಲ್ಲಿ ಹೇಳಿದ್ರೆ ಕೊಟ್ಟೆ ಕೊಡ್ತಾರೆ. ಇವಾಗ ಎಲ್ಲ ಕೂಡ ಹಾಕಿದ ತಕ್ಷಣ ಒಂದು ಸರ್ತಿ ಅಷ್ಟೇ ಮಾತ್ರ ಕೈ ಆಡಿಸ್ಬೇಕು. ಯಾಕಂದರೆ ಇದು ಅಕ್ಷಿ ಅಲ್ವಾ, ಚಟ್ಪಟ ಅಂತ ಹಾರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಈ ರೀತಿ ಮೇಲೆ ತಟ್ಟೆ ಮುಚ್ಚಬೇಕು. ಈ ರೀತಿ ತಟ್ಟೆ ಮುಚ್ಚಿದ್ದೀವಿ ಅಂದರೆ ನಮಗೆಲ್ಲ ಕೂಡ ಅಕ್ಷಿ ಕೈಗೆ ಸಿಗುತ್ತೆ. ಇಲ್ಲಾಂದರೆ ಎಲ್ಲ ಕೂಡ ಹಾರಿ ಚಟ್ಪಟ ಹಾರಿ ಎಲ್ಲ ಕೆಳಗಡೆ ಬಿದ್ದುಬಿಡುತ್ತೆ. ಹಾಗಾಗಿ ಈ ರೀತಿ ಮೇಲೆ ಏನೇ ಮಾಡಿದ್ರೂ ಕೂಡ ಈ ರೀತಿ ಬಾಣಲಿಗೆ ಮುಚ್ಕೊಳ್ಳೇಬೇಕು. ಒಂಥರ ನೋಡ್ತಾ ಇರ್ಬೋದು, ಎಳ್ಳು ಕೂಡ ಈ ರೀತಿ ಚಿಡಿಯುತ್ತಲ್ವ, ಅದೇ ಥರವಾಗಿ ಇದು ಕೂಡ ಹಾರ್ತಾ ಬರುತ್ತೆ. ಒಂದು 2ರಿಂದ 3 ನಿಮಿಷ ಹಾಗೆ ತಟ್ಟೆ ಮುಚ್ಚಿಡಬೇಕು. ಎಲ್ಲಿವರೆಗೂ ಅಂದರೆ ಸೌಂಡ್ ಕಡಿಮೆ ಆಗ್ತಾ ಬರಬೇಕು, ಅಲ್ಲಿವರೆಗೂ ನೀವು ಹಾಗೆ ಮುಚ್ಚಿಡಿ. ನಿಮಗೆ ತೋರಿಸ್ತೆ ನೋಡಿ ಯಾವ ರೀತಿ ಅಂತ. ತಟ್ಟೆ ನೋಡಿ ಸ್ವಲ್ಪನೇ ತೋರಿಸ್ತಾ ಇದ್ದೀನಿ. ಈ ರೀತಿ ಚಟ್ಪಟ್ ಅಂತ ಹಾರ್ತಾ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ತಟ್ಟೆ ಮುಚ್ಚಿದ್ದೀವಿ ಅಂದರೆ ಅಲ್ಲೇ ಚೆನ್ನಾಗಿ ಹಾರಿ ಹತ್ರಲ್ಲೇ ಬೀಳುತ್ತೆ. ಈ ಥರ ಖಂಡಿತವಾಗಿ ಟ್ರೈ ಮಾಡಬೇಕು. ಯಾಕಂದರೆ ನೀವು ಈ ಥರ ಬಿಟ್ಟು ಹಾಗೆ ಮಾಡೋದಕ್ಕೆ ನಿಂತಿರಿ ಅಂದರೆ ಅದೆಲ್ಲ ಕೂಡ ಹಾರಿ ಹೋಗುತ್ತೆ. ಇವಾಗ ಒಂದು 2 ನಿಮಿಷ ಆದಮೇಲೆ ನೋಡಿ, ಹಾಗೆ ಕೈ ಆಡಿಸದೆ ಬಿಟ್ಟಿರ್ತೀವಲ್ವ, ಪೂರ್ತಿ ಕಪ್ಪಗಾಗಿರುತ್ತೆ. ಈ ಅಕ್ಷಯ ಬೀಜದಿಂದ ನಾವು ತಲೆಗೆ ಹೇರ್ ಪ್ಯಾಕ್ ಹಚ್ತಾ ಇದ್ದರೆ ನಮ್ಮ ತಲೆಯಲ್ಲಿರುವಂಥದ್ದು ಕೂದಲು ಉದುರುವಂಥ ಸಮಸ್ಯೆ, ಎಲ್ಲಾದರೂ ಕೂದಲು ಬರದೇ ಇರುವಂಥ ಸಮಸ್ಯೆ ಇದ್ದರೂ ಕೂಡ ಚೆನ್ನಾಗಿ ಕೂದಲು ಗ್ರೋತ್ ಆಗುತ್ತೆ ವೀಕ್ಷಕರೇ. ಅಕ್ಷಯ ಬೀಜದಲ್ಲಿರುವಂಥ ಶಕ್ತಿ ತುಂಬಾ ಗುಣಮಟ್ಟದ್ದು. ಹಾಗಿದ್ರೆ ನೋಡಿ, ಚೆನ್ನಾಗಿ ಕಪ್ಪಗಾಗೋವರೆಗೂ ನಾನು ಫ್ರೈ ಮಾಡಿದ್ದೀನಿ. ಇಲ್ಲಿವರೆಗೂ ಕಪ್ಪಗಾಗುತ್ತೆ ಅಲ್ವಾ, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ಈ ಥರ ಕಪ್ಪಗಾದ್ಮೇಲೆ ಒಂದು ಪ್ಲೇಟ್ನಲ್ಲಿ ತೆಗಿತಾ ಇದ್ದೀನಿ. ಈಗ ನಾವು ಪ್ಲೇಟ್ನಲ್ಲಿ ತೆಗೆದಿರ್ತೀವಲ್ಲ, ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಡಿ. ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಹಾಗೆ ನಾನು ಎಲ್ಲನೂ ಕೂಡ ಚೆನ್ನಾಗಿ ಹುರಿದಿರುವಂಥದ್ದು ತಣ್ಣಗಾಗಿರೋದು. ಯಾವಾಗಲೂ ಕೂಡ ಹೇಳ್ತೀನಿ ಸ್ನೇಹಿತರೆ, ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಬಂದರೆ ಚೆನ್ನಾಗಿ ಪೌಡ್ರ್ ಆಗುತ್ತೆ. ಇಲ್ಲಾಂದರೆ ಬಿಸಿ ಬಿಸಿ ಇರುವಾಗ ಹಾಕ್ತೀವಿ ಅಂದರೆ ಅದೊಂಥರ ಎಣ್ಣೆ ಥರ ಬಿಟ್ಕೊಳ್ಳುತ್ತೆ. ಇವಾಗ ನಾನು ಮುಚ್ಕೊಂಡಿದ್ದೀನಿ ಪೇಪರ್ ಹಾಕಿ. ಚೆನ್ನಾಗಿ ಈ ರೀತಿ ಪೌಡ್ರ್ ಮಾಡ್ಕೊಂಡು ತೊಗೋಬೇಕು. ಈ ರೀತಿ ಪೌಡ್ರ್ ಮಾಡಿದ್ರೆ ಗೊತ್ತಾಗ್ತಾ ಇರ್ಬೋದು ಸೈಡಿಗೆ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಟಿದೆ. ಪೂರ್ತಿ ತಣ್ಣಗಾದ್ಮೇಲೆ ಹಾಕಿದ್ರೂ ಕೂಡ ಈ ರೀತಿ ಎಣ್ಣೆ ಬಿಡುತ್ತೆ. ಅದಕ್ಕೋಸ್ಕರ ಹೇಳ್ತೀನಿ, ಬಿಸಿ ಇರುವಾಗ ಮಾತ್ರ ಹಾಕೋದಕ್ಕೆ ಹೋಗಬೇಡಿ. ಇವಾಗ ನೋಡಿ ನನ್ನ ಪೂರ್ತಿ ಪೌಡ್ರ್ ರೆಡಿಯಾಗಿರೋದು. ಎಷ್ಟು ಬೇಕಾಗುತ್ತೆ ಅಷ್ಟೇ ಕಲಿಸ್ಕೊಳ್ಳಿ. ಮತ್ತು ನಿಮಗೆ ಬೇಕಾದರೆ ಮತ್ತೊಂದು ಸರ್ತಿ ಕೂಡ ಕಲಿಸ್ಕೋಬೋದು. ಅಂದರೆ ನಿಮ್ಗೆ ಯಾವಾಗ ಬೇಕು ಆವಾಗ ನೀವು ಈ ರೀತಿ ಕಲಸಿ ಇಟ್ಕೋಬೋದು. ಜಾಸ್ತಿ ಅಂದರೆ 1 ವಾರದವರೆಗೂ ಇರುತ್ತೆ. ಇವಾಗ ನೋಡಿ, ಈ ರೀತಿ ನಮ್ಮ ಹತ್ರ ಇರುವಂಥದ್ದು ಯಾವುದೇ ಡಬ್ಬಿ ತೊಗೊಳ್ಳಿ. ನನ್ನ ಹತ್ರ ಇರುವಂಥದ್ದು ವಿಕ್ಸ್ ಡಬ್ಬಿ ಇತ್ತು, ಖಾಲಿ ಇರುತ್ತೆ ನಮ್ಮ ಹತ್ರ ಇರುವಂಥ ಡಬ್ಬಿ ತೊಗೊಂಡಿದ್ದೀನಿ. ಸ್ವಲ್ಪ ವಾಶ್ ಮಾಡ್ಕೊಂಡು ತೊಗೋಬೇಕು. ಆಮೇಲೆ ಈ ರೀತಿ 2 ಸ್ಪೂನಷ್ಟು ಪೌಡ್ರ್ ತೊಗೊಂಡಿದ್ದೀನಿ. ಈ ಪೌಡ್ರಲ್ಲಿ ನಾನು ಇವಾಗ ಏನು ಸೇರಿಸ್ತಾ ಇದ್ದೀನಿ ಅಂದರೆ, ಸಾಸಿವೆ ಎಣ್ಣೆ ಸೇರಿಸ್ತಾ ಇದ್ದೀನಿ ನೋಡಿ. ಒಂದೇ ಒಂದು ಮುಚ್ಚಳ ಸಾಕಾಗುತ್ತೆ, ಜಾಸ್ತಿ ಏನು ಬೇಡ. ಅದಕ್ಕಿಂತ ಕಡಿಮೆ ಆದರೂ ಕೂಡ ಪರವಾಗಿಲ್ಲ. ಒಂದು ಮುಚ್ಚಳಕ್ಕಿಂತ ಕಡಿಮೆ ಹಾಕ್ಕೊಳ್ಳಿ, ನೋಡಿ ಹಾಕ್ಕೋಬೇಕು.
ಇವಾಗ ನಾನು ಸಾಸಿವೆ ಎಣ್ಣೆ ಸೇರಿಸಿದ ತಕ್ಷಣ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಎಫೆಕ್ಟ್ ಸಿಗ್ತಾ ಇರೋ ಅಂದರೆ, ನೀವು ಕೆಮಿಕಲ್ ಬಳಸುವಂಥ ಹೇರ್ ಪ್ಯಾಕು ಅದಕ್ಕಿಂತ ತುಂಬಾ ಉಪಯುಕ್ತ ಅನ್ಬೋದು ಸ್ನೇಹಿತರೆ. ನ್ಯಾಚುರಲ್ ಆಗಿ ಮಾಡಿರುವಂಥದ್ದು ಅದು ಕೂಡ ಒಳ್ಳೆಯದು. ಈ ರೀತಿ ನೀವು ಬಳಸ್ತಾ ಬಂದರೆ ನಿಮ್ಮ ಕೂದಲು ಶೈನಿಯಾಗಿ ಕಪ್ಪಗಾಗುತ್ತೆ. ಒಂದೇ ರಿಸಲ್ಟ್ನಲ್ಲಿ ನಿಮ್ಮ ಕೂದಲು ಶೈನಿ ಆಗುತ್ತೆ, ಕಪ್ಪಗಾಗುತ್ತೆ ಅಂತ ನಾನು ಹೇಳೋದಿಲ್ಲ. ನೀವು ಈ ರೀತಿ ಬಳಸ್ತಾ ಬನ್ನಿ, ನಿಮ್ಮ ಕೂದಲು ಖಂಡಿತವಾಗಿ ಶೈನಿ ಆಗಿರುತ್ತೆ, ಹಾಗೆ ಗ್ರೋತ್ ಕೂಡ ಆಗುತ್ತೆ ಕೂದಲು ಕೂಡ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಲಿಸಿದ್ದೀನಿ. ಈ ರೀತಿ ಸಾಸಿವೆ ಎಣ್ಣೆ ಹಾಕಿರ್ತೀವಲ್ಲ ವೀಕ್ಷಕರೇ, ತುಂಬಾ ಚೆನ್ನಾಗಿ ಒಳ್ಳೆಯದು ಸಾಸಿವೆ ಎಣ್ಣೆ ಕೂಡ ತಲೆಗೆ. ಇವಾಗ ನೋಡಿ ಈ ರೀತಿ ನೀವು ಹಚ್ಕೋಬೋದು, ಯಾವಾಗ ಬೇಕು ಆವಾಗ ಹಚ್ಕೊಂಡು ನೀವು ವಾಶ್ ಮಾಡ್ಕೋಬೋದು. ಇದು 1 ಅವರ್ 2 ಅವರ್ ಇಟ್ಕೋಬೇಕಾಗತ್ತೆ. ಇಟ್ಕೊಂಡು ವಾಶ್ ಮಾಡಿಕೊಂಡ್ರೆ ಒಳ್ಳೆಯದು. ಇಲ್ಲಾಂದರೆ ರಾತ್ರಿ ಹಚ್ಕೊಂಡು ಬೆಳಗ್ಗೆ ಕೂಡ ವಾಶ್ ಮಾಡ್ಕೋಬೋದು. ಶಾಂಪೂ ಮಾತ್ರ ಹಚ್ಚೋದಕ್ಕೆ ಹೋಗಬೇಡಿ. ಈ ರೀತಿ ನೀವು ಬಳಸ್ತಾ ಬನ್ನಿ, ನಿಮ್ಮ ತಲೆಯಲ್ಲೂ ಕೂಡ ಚೆನ್ನಾಗಿ ಶೈನಿಯಾಗಿ ಕೂತ್ಕೊಳ್ಳುತ್ತೆ ಕೂದಲಿಗೆ, ಹಾಗೆ ನಿಮ್ಮ ಕೂದಲು ಕೂಡ ಗ್ರೋತ್ ಆಗ್ತಾ ಬರುತ್ತೆ. ಇವಾಗ ಈ ರೀತಿ ಹೇರ್ ಪ್ಯಾಕ್ ರೆಡಿ ಮಾಡಿದ್ದೀನಿ. ಸ್ವಲ್ಪ ತೆಳುವಾಗಿರೋದು ಕಾಣಿಸ್ತು, ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಹಾಕಿದ್ದೀನಿ ಪೌಡರು. ಹಾಕಿ ಚೆನ್ನಾಗಿ ಈ ರೀತಿ ಕಲಿಸ್ಕೊಂಡಿದ್ದೀನಿ. ಈಗ ನಾವು ಸಾಸಿವೆ ಮತ್ತು ಇದರಲ್ಲಿ ನಾವು ಇವೇನೆಲ್ಲ ಹಾಕ್ಕೊಂಡಿರ್ತೀವಲ್ಲ ವೀಕ್ಷಕರು, ಅದರಿಂದ ಚೆನ್ನಾಗಿ ತಲೆಗೂ ಕೂಡ ಒಂಥರ ಕೂದಲಿಗೂ ಕೂಡ ತುಂಬಾ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಒಂಥರ ಶೈನಿಯಾಗಿರುತ್ತೆ ನಮ್ಮ ಕೂದಲು. ಯಾರಾದರೂ ಕೇಳಿದ್ರೆ ಏನು ಹಚ್ಚಿದ್ದೀರಂತ ಅವರು ಕೂಡ ಕೇಳ್ಬೋದು. ಆ ರೀತಿ ನೋಡಿ ನನ್ನ ಬೆರಳು ಕೂಡ ನಿಮಗೆ ಕಾಣಿಸ್ತಾ ಇರ್ಬೋದು ಎಷ್ಟು ಕೆಂಪಗಾಗಿರೋದಂತ. ಹಾಗಿದ್ರೆ ಈ ಥರ ಕೂಡ ನಿಮಗೆ ಶೈನಿಯಾಗಿ ಕೆಂಪಗಾಗಬೇಕಂದ್ರೆ ನೀವು ಈ ಥರ ಮಾಡ್ಕೊಂಡು ಇಟ್ಕೋಬೋದು. ಯಾವಾಗ ಬೇಕಾವಾಗ ನೀವು ಹಚ್ಕೋಬೋದು. ಈ ರೀತಿ ನೀವು ಸಡನ್ಲಿ ಈ ರೀತಿ ಕಲಸಿಟ್ಕೊಂಡಿರೋದು ವಾರವರೆಗೂ ಕೂಡ ಯೂಸ್ ಮಾಡ್ಕೋಬೋದು. ಇದು ಬರ್ತಾ ಬರ್ತಾ ಗಟ್ಟಿ ಆಗ್ತಾ ಬರುತ್ತೆ. ಯಾಕಂದರೆ ಇದು ಸಾಸಿವೆ ಎಣ್ಣೆ ನಾವು ಇದರಲ್ಲೇ ಹಾಕಿರ್ತೀವಲ್ಲ ಎಲ್ಲನೂ ಕೂಡ ಚೆನ್ನಾಗಿ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಬೇಕಾದಾಗ ಇನ್ನೊಂದು ಸ್ವಲ್ಪ ಏನಾದರೂ ಸಾಸಿವೆ ಎಣ್ಣೆ ಮಿಕ್ಸ್ ಮಾಡಿ, ಇಲ್ಲ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿ ಹಚ್ಕೋಬೋದು. ಇವಾಗ ನೋಡಿ ಒಂದು ಸೇಮ್ ಕಾಡಿಗೆ ರೀತಿ ಕಾಣಿಸ್ತಾ ಇರ್ಬೋದು ನಿಮ್ಗೆ ಕೂಡ. ಈ ರೀತಿ ನೀವು ಕೂಡ ನ್ಯಾಚುರಲಾಗಿ ಹೇರ್ ಪ್ಯಾಕ್ ಮಾಡಿ ಇಟ್ಕೊಂಡು ಯಾವಾಗ ಬೇಕಾವಾಗ ನಿಮ್ಮ ತಲೆಗೂ ಕೂಡ ಹಚ್ಚುವಂಥದ್ದು. ನೋಡಿ ಇಷ್ಟು ಸರಳವಾಗಿ ಮಾಡಿ ಇಟ್ಕೊಂಡ್ಬಿಟ್ಟಿವಿ ಅಂದರೆ ನಮ್ಗೆ ಯಾವಾಗ ಬೇಕಾವಾಗನೇ ಯೂಸ್ ಮಾಡ್ಕೋಬೋದಲ್ವಾ. ನೋಡಿ ಎಷ್ಟು ಕೆಂಪಗೆ ಕಾಣಿಸ್ತಾ ಇರ್ಬೋದು ನಿಮ್ಗೆ ಕೈ ಬೆರಳು ಕೂಡ. ಎಷ್ಟೇ ಕೆಂಪಗಾಗಿ ನಮ್ಮ ಕೂದಲು ಕೂಡ ಖಂಡಿತವಾಗಿ ಆಗುತ್ತೆ. ಖಂಡಿತವಾಗಿ ಈ ಥರ ಕೂಡ ನೀವು ಹೇರ್ ಪ್ಯಾಕ್ ಬಳಸ್ತಾ ಬನ್ನಿ, ನಿಮಗೂ ಕೂಡ ರಿಸಲ್ಟ್ ಗೊತ್ತಾಗುತ್ತೆ. ಒಂದೇ ಸರ್ತಿ ನಾವು ಬಳಸಿದ ತಕ್ಷಣ ನಮಗಿದು ಯಾಕೋ ರಿಸಲ್ಟ್ ಗೊತ್ತಾಗಿಲ್ಲ ಅಂತ ಅಂದ್ಕೋಬೇಡಿ. ಈ ಥರ ನೀವು ಬಳಸ್ತಾ ಬರಬೇಕು, ಆವಾಗಲೇ ನಿಮ್ಮ ರಿಸಲ್ಟ್ ಕೂಡ ಸಿಗುತ್ತೆ ನಿಮಗೂ ಕೂಡ. ಇವಾಗ ನೋಡಿ ನಾವು ಇದೆಲ್ಲ ಹಾಕಿ ಮಾಡಿರ್ತೀವಿ ಅಂತೀವಲ್ಲ ಹೇರ್ ಪ್ಯಾಕು, ತುಂಬಾ ಒಳ್ಳೆಯದು, ನ್ಯಾಚುರಲಾಗಿ ಮಾಡಿರೋವಂಥದ್ದು. ಈ ರೀತಿ ಮಾಡಿ ನಾನು ಡಬ್ಬಿಗಳಲ್ಲಿ ಹಾಕಿ ಇಟ್ಕೊಳ್ತೀನಿ. ಆಮೇಲೆ ಉಳಿದಿರೋಂಥ ಪೌಡ್ರ್ ಏನು ಮಾಡ್ತೀನಿ ಅಂದರೆ, ಈ ರೀತಿ ನಾವು ಮಾಡಿ ಇಟ್ಕೊಂಡಿರ್ತೀವಲ್ಲ ಮತ್ತೆ ನಮಗೆ ಯೂಸ್ ಮಾಡ್ಕೋಬೋದು. ಇದೊಂದು ಯಾವುದಾದ್ರೂ ಸ್ವಲ್ಪ ಡಬ್ಬಿಗಳಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು. ನಿಮಗೆ ಯಾವಾಗ ಬೇಕು ಆವಾಗ ನಿಮಗೆ ಯೂಸ್ ಆಗುತ್ತೆ. ಈ ಥರ ಮಾಡಿ ನಿಮಗೆ ಎಷ್ಟು ದಿನದವರೆಗೂ ಕೂಡ ನೀವು ಹಚ್ಕೊಳ್ಳೋದಕ್ಕೆ ಮಾಡಿ ಇಟ್ಕೋಬೋದು. ಎಷ್ಟು ಸಿಂಪಲಾಗಿ ಮಾಡುವಂಥದ್ದು ತೋರಿಸಿರುವಂಥದ್ದು ಹೇರ್ ಪ್ಯಾಕು ಸ್ನೇಹಿತರೆ. ನೀವು ಬೇಕಂದರೆ ಮೆಹಂದಿಯಲ್ಲಿ ಕೂಡ ಈ ಪೌಡರ್ ಮಿಕ್ಸ್ ಮಾಡಿ ಸೇರಿಸ್ಕೊಂಡು ಹಚ್ಕೋಬೋದು, ಏನು ಪರವಾಗಿಲ್ಲ. ನೀವು ಅದು ನಾರ್ಮಲ್ ಆದರೂ ಈಗ ನೋಡಿ ನೆಲ್ಲಿಕಾಯಿ ಮೆಹಂದಿ ಪುಡಿ ಇರುತ್ತಲ್ವ, ಅದರಲ್ಲಿ ಕೂಡ ಈ ರೀತಿ ಪೌಡ್ರ್ 1-2 ಸ್ಪೂನಷ್ಟು ಹಾಕಿ ನೀವು ಕಲಸಿ ರಾತ್ರಿ ಇಡೀ ಬಿಡಬೇಕು. ರಾತ್ರಿ ಇಡೀ ಬಿಟ್ಕೊಂಡು ಬೆಳಗ್ಗೆ ನೀವು ಹಚ್ಕೋಬೋದು, ಆವಾಗ ಚೆನ್ನಾಗಿ ಕಲರ್ ಬಿಡುತ್ತೆ. ಅದು ಕಬ್ಬಿಣದ ಬಾಣಲೆಯಲ್ಲಿ ಬಿಡಬೇಕು, ಆವಾಗ ಚೆನ್ನಾಗಿ ಕಲರ್ ಬಿಡೋದು. ಆ ಥರ ಕೂಡ ನೀವು ಬಳಸ್ತಾ ಬರ್ಬೋದು. ಈ ಥರ ಕೂಡ ಹಚ್ಕೊಳ್ಳಿ, ಇಲ್ಲಾಂದ್ರೆ ಆ ಥರ ಕೂಡ ಹಚ್ಕೋಬೋದು. ಎರಡೂ ಕೂಡ ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ. ಹಾಗಿದ್ದರೆ ಖಂಡಿತವಾಗಿ ನಿಮ್ಮ ತಲೆಯಲ್ಲಿ ಕೂಡ ಬಿಳಿ ಕೂದಲು ಸಮಸ್ಯೆ ಇದ್ದರೆ, ನಿಮಗೂ ಕೂಡ ಈ ರೀತಿ ನ್ಯಾಚುರಲಾಗಿ ಏನಾದರೂ ಹೇರ್ ಪ್ಯಾಕ್ ಹಚ್ಕೋಬೇಕಂತ ಯೋಚನೆ ಮಾಡ್ತಾಯಿದ್ರೆ ಈ ಹೇರ್ ಪ್ಯಾಕು ಬಳಸಿ ನೋಡಿ, ನಿಮಗೆ ಕೂಡ ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ. ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ವಯಸ್ಸರಿಗೆ ಎಲ್ರಿಗೂ ಕೂಡ ಹಚ್ಕೊಳ್ಳೋದಕ್ಕೆ ಸಲೀಸಾಗುತ್ತಂತ ತೋರಿಸಿದ್ದೀನಿ. ಇವತ್ತಿನ ಹೇರ್ ಪ್ಯಾಕ್ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದ್ದರೆ, ನಿಮಗೂ ಕೂಡ ಯೂಸ್ಫುಲ್ ಅನಿಸಿದರೆ ನೀವು ಕೂಡ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಇವಾಗ ನೋಡಿ ನಾನು ಸ್ವಲ್ಪ ಕೂಡ ಬಿಡದೆ ಎಲ್ಲನೂ ಕೂಡ ಪೌಡ್ರ್ ರೀತಿ ಡಬ್ಬಿಗಳಲ್ಲಿ ಹಾಕಿ ಇಟ್ಕೊಳ್ತೀನಿ. ನನಗೆ ಯಾವಾಗ ಬೇಕೋ ಆ ರೀತಿ ನೀವು ಹೇರ್ ಪ್ಯಾಕ್ ಬಳಸ್ತಾ ಬರ್ತೀನಿ. ಹಾಗಿದ್ರೆ ಇವತ್ತಿನ ಹೇರ್ ಪ್ಯಾಕ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.